ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಬಹಳ ವಿಶೇಷವಾಗಿ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಗಾಗಿ ಮನೆಯಲ್ಲಿ ಯಾರಿಗೆ ವಿದ್ಯಾಭ್ಯಾಸದ ಕೊರತೆ ಇದೆ, ದೀರ್ಘಕಾಲವಾದ ಅನಾರೋಗ್ಯದ ಸಮಸ್ಯೆಗಳಿದೆ ಅಂಥವರೆಲ್ಲರಿಗೂ ಕೂಡ ವಿಶೇಷವಾಗಿರತಕ್ಕಂತಹ ಜೇನುತುಪ್ಪದ ಅಭಿಷೇಕ ಪ್ರತಿ ಭಾನುವಾರಗಳಲ್ಲಿ ಇಲ್ಲಿ ನಡೆಯುವಂಥದ್ದು. ನಾಳೆ ವಿಶೇಷವಾಗಿ ದತ್ತಾತ್ರೇಯರಿಗೆ ಅಭಿಷೇಕಾದಿಗಳಾಗ್ತಾ ಇದೆ. ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಯಾರಿಗೆ ಅನಾರೋಗ್ಯ ಇದೆ ಅವರೆಲ್ಲರೂ ಕೂಡ ದತ್ತನ ಒಂದು ಸೇವೆಯಲ್ಲಿ ಭಾಗವಹಿಸಬಹುದಾಗಿದೆ. ದತ್ತಾತ್ರೇಯರಿಗೆ ಗುರುವಾರಗಳಲ್ಲಿ ಅಂತಂದರೆ ಗುರುಗಳಿಗೆ ಮೀಸಲಾಗಿರುವಂತಹ ವಾರ ಅಂತ ಎಲ್ಲರಿಗೂ ಗೊತ್ತಿದೆ. ಆ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ಗುರುವಿನ ಸಾನ್ನಿಧ್ಯಕ್ಕೆ ಹೋಗ್ತೀರಿ. ಹಾಗೆ ಬುಧವಾರಗಳಲ್ಲಿ ದತ್ತಾತ್ರೇಯರಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋದ್ರಿಂದ, ದತ್ತಾತ್ರೇಯರ ಒಂದು ದಿವ್ಯ ಸಾನ್ನಿಧ್ಯವನ್ನು ದರ್ಶನ ಮಾಡೋದರಿಂದ ಔದಂಬರ ವೃಕ್ಷ ಥಳಿ ದತ್ತಾತ್ರೇಯ ಮೂರ್ತಿ ಅಂತ ಹೇಳಿ ಬಹಳ ವಿಶೇಷವಾಗಿರುವಂತಹ ಹಾಡು. ಅದು ಬುಧವಾರ ದತ್ತಾತ್ರೇಯರಿಗೆ ಬಹಳ ವಿಶೇಷವಾದ ಒಂದು ಫಲವನ್ನು ಕೊಡುವಂತಹ ವಾರವಾಗಿರುತ್ತೆ ದತ್ತಾತ್ರೇಯರ ಒಂದು ಸೇವೆ. ಅದರಿಂದ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಗಾಗಿ ಬುಧವಾರಗಳಲ್ಲಿ ಔದಂಬರ ಸಾನ್ನಿಧ್ಯದಲ್ಲಿ ಬೆಲ್ಲದ ದೀಪವನ್ನು ಹಚ್ಚುವಂತಹದ್ದು ನಿಮಗೆ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಗಾಗಿ ಸಿಗುವಂತಹ ಒಂದು ವಿಶೇಷವಾದ ಸೇವೆ. ಆ ಬೆಲ್ಲದ ದೀಪವನ್ನು ಹಚ್ಚೋವಾಗ ಏನು ಮಾಡಬೇಕು ಅಂತಂದರೆ, ನಿಮಗೆ ಯಾವುದೇ ಸಾಲದ ಬಾಧೆಗಳಿದೆಯಾ, ಆ ಸಾಲದ ಬಾಧೆಯಿಂದ ತುಂಬ ನೊಂದು ಬೆಂದು ಹೋಗಿರ್ತೀರಿ, ಪ್ರತಿನಿತ್ಯ ದುಡ್ಡು ಹೊಂಚೋದೇ ಒಂದು ವ್ಯವಸ್ಥೆ ಆಗಿಬಿಟ್ಟಿದೆ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂಥವರು ನೀವು ಯಾರ್ಯಾರಿಗೆ ಸಾಲವನ್ನು ಕೊಡಬೇಕೋ ಅವರ ಹೆಸರುಗಳನ್ನು ಬರ್ಕೊಳ್ಳಿ. ಹೆಸರುಗಳನ್ನು ಬರೆದು ಒಂದು ಚೀಟಿಯಲ್ಲಿ ಬರೆದು ಅದರ ಜೊತೆಯಲ್ಲಿ 21 ರೂಪಾಯಿ ಆಗಲಿ ಅಥವಾ 108 ರೂಪಾಯಿಗಳಾಗಲಿ ನಾಣ್ಯಗಳನ್ನು ತಂದು ಆ ಚೀಟಿಯನ್ನು ಇಲ್ಲಿರತಕ್ಕಂತಹ ಔದಂಬರ ಸಾನ್ನಿಧ್ಯದ ಬಳಿಯಲ್ಲಿ ಮಣ್ಣಿನಲ್ಲಿಡಬೇಕು. ಮಣ್ಣಲ್ಲಿಟ್ಟು ಅದನ್ನು ಮುಚ್ಚಿಟ್ಟು ಬೆಲ್ಲದ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ನಾನು ಅಲ್ಲಿ ಮಾಡಿಟ್ಟಿದ್ದೀನಿ ಬಿಡು, ನಾನೇನೋ ಪ್ರಯತ್ನ ಮಾಡಲ್ಲ, ದುಡ್ಡು ಬಂದುಬಿಡುತ್ತೆ ಅಲ್ಲ. ಇದು ನೀವು ಮಾಡಿರುವಂತಹ ಸಾಲ, ಆ ಸಾಲದ ಬಾಧೆ ನಿವಾರಣೆ ಆಗೋದಕ್ಕೆ ದತ್ತಾತ್ರೇಯರಲ್ಲಿ ನಾವು ಅವರ ಪಾದಗಳಿಗೆ ಒಪ್ಪಿಸುವಂತಹ ಕಾರ್ಯಕ್ರಮ. ಈ ರೀತಿ ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಸಾಲ ಮಾಡಿಬಿಟ್ಟಿದ್ದೀನಿ, ಅವರಿಗೆ ಏನು ಕಷ್ಟ ಇದೆಯೋ ಗೊತ್ತಿಲ್ಲ, ಅವರು ನನಗೆ ಒಂದೇ ಸಮ ನನ್ನ ಹಿಂಸೆ ಮಾಡ್ತಾ ಇದ್ದಾರೆ, ದುಡ್ಡು ಕೊಡು ಅಂತ, ನನಗೆ ಕೊಡಬೇಕು ಅನ್ನೋ ಮನಸ್ಸಿದ್ರೂ ಕೂಡ ನನಗೆ ಕೊಡೋಕ್ಕೆ ದಾರಿ ಸಿಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ನೀನೇ ನನಗೆ ದಾರಿಯನ್ನು ತೋರಿಸ್ಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ಳುವಂತಹ ಕೆಲಸ ಬಿಟ್ಟರೆ ಅವ್ರನ್ನೇನೋ ಹಾಳು ಮಾಡಿಬಿಡು, ಅವ್ರಿಗೇನೋ ತೊಂದರೆ ಮಾಡಿಬಿಡು ಅನ್ನೋ ಕೆಲಸ ಅಲ್ಲ ಇದು. ಯಾರಿಗೂ ಯಾವುದೇ ಕಾರಣಕ್ಕೂ ಕೂಡ ನಾವು ಕೆಡಕನ್ನು ಬಯಸ್ದಿರ ಇರೋದೇ ಶುದ್ಧವಾದ ಧರ್ಮ. ನಾವು ಕೆಡಕನ್ನು ಬಯಸಿದ್ವಿ ಅಂತಂದರೆ ನಾವು ಅಧರ್ಮೀಯರಾಗ್ತೀವಿ. ಅದರಿಂದ ಧರ್ಮ ಅನ್ನೋದು ನಾವು ನಮ್ಮಂತೆ ಇನ್ನೊಬ್ಬರನ್ನು, ಇನ್ನೊಂದು ಜೀವಿಯನ್ನು ಕಾಣೋದೇ ಧರ್ಮ. ಅದು ಮರ ಆಗಿರಲಿ, ಗಿಡ ಆಗಿರಲಿ, ಪ್ರಾಣಿ ಆಗಿರಲಿ, ಪಕ್ಷಿ ಆಗಿರಲಿ, ಮನುಷ್ಯ ಆಗಿರಲಿ, ಎಲ್ಲರಲ್ಲೂ ಕೂಡ ಚೈತನ್ಯ, ದಿವ್ಯ ಚೈತನ್ಯ ಸ್ವರೂಪವಾಗಿರತಕ್ಕಂತಹ ಆತ್ಮ ಇರುತ್ತೆ. ಅದಕ್ಕೆ ನೋವಾಗುತ್ತೆ ಅನ್ನೋ ಅರ್ಥವನ್ನು ಮಾಡಿಕೊಂಡು ನಾವು ನಡೆದಾಗ ಮಾತ್ರ ನಾವು ಧರ್ಮನಿಷ್ಠರಾಗಿರ್ತೀವಿ. ಯಾವಾಗ ಧರ್ಮವನ್ನು ನಾವು ಪಾಲನೆ ಮಾಡ್ತೀವಿ ಆಗ ನಮಗೆ ರಕ್ಷಣೆ ಬರುತ್ತೆ. ಅದರಿಂದ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹ ಆಗಬೇಕು, ಅಲಕ್ಷ್ಮಿ ನಿವಾರಣೆ ಆಗಬೇಕು ಅನ್ನೋರು ಬುಧವಾರಗಳಲ್ಲಿ ಬಂದು ಈ ರೀತಿಯಾದ ಒಂದು ಕಾರ್ಯವನ್ನು ಇಲ್ಲಿ ಮಾಡಿ ದತ್ತಾತ್ರೇಯರಿಗೆ ಭಿಕ್ಷೆಯನ್ನು ಸಮರ್ಪಣೆ ಮಾಡಿ ಬೆಲ್ಲದ ದೀಪವನ್ನು ಹಚ್ಚಿ ನೋಡಿ 21 ದಿನಗಳಲ್ಲಿ ಆಗುವಂತಹ ಬದಲಾವಣೆಗಳನ್ನು ನೀವೇ ನನಗೆ ಹೇಳ್ತೀರಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ದಿವ್ಯ ಚರಣಾರವಿಂದಾರ್ಪಣಮಸ್ತು.